ಎಲ್ಲ ಆಯ್ತು. ಎಲ್ಲ ಆಯ್ತಲ್ಲ. ಇವಾಗ ನೀರ್ ಮರಳ್ತಾ ಇದೆ, ಹಿಟ್ಟು ಹಾಕೋಬೇಕಷ್ಟೇ. ಇವಾಗ ಮೊಸರು ಕೋಡ್ಬಳೆಗೆ ಹಿಟ್ಟು ಕುದೀತಾ ಇದೆ. ಕುದ್ಬಿಡ್ತು. ಇದನ್ನ ತೊಳಸಿ ಕೆಳಗಡೆ ಇಳಿಸ್ಕೋಬೇಕು. ತೊಳಸೋರ್ ಕೈಗೆ ಬಿಗಿ ಬರ್ಬೇಕು. ಓಕೆ. ಹೌದು. ಯಾವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ, ಕರೆಕ್ಟಾಗಿ ಪೂರ್ತಿಯಾಗಿ ನೋಡಿದ್ರೆ ಇಂಥದ್ದೆಲ್ಲ ಗೊತ್ತಾಗತ್ತೆ. ಹೌದು. ಕೋಡ್ಬಳೆ ಒಳ್ಳೆ ಬನಿ ಇದೆ, ನೀವು ಹೆಂಗಾರು ಹೊಸಿರಿ, ಸೂಪರ್ ಆಗಿ ಬಂದೇ ಬರುತ್ತೆ. ಹಾಕ್ಬಿಡೋಣ. ಹಾಕಪ್ಪ. ಮೊದಲನೇ ಒಬ್ಬೆ. ಮೊದಲನೇ ಒಬ್ಬೆ. ವೀಕ್ಷಕರೇ ನಮಸ್ಕಾರ. ನೋಡಿ ಅಹಲ್ಯಾಮೂರ ಅಮ್ಮ ನಮಸ್ಕಾರ. ಜಾಸ್ತಿ ಸಮಯ ವ್ಯರ್ಥ ಮಾಡೋದೇ ಬೇಡ, ಯಾಕಂದ್ರೆ ಅಂತದಿದೆ ಇವತ್ತು. ಅಬ್ಬಾ ಮಕ್ಕಳಲ್ಲಿ ಇಷ್ಟಪಡ್ತಾರಂತೆ ಸ್ನಾಕ್ಸ್ಗೆ. ಅದ್ಭುತ ಇದು. ಇಲ್ಲಿ ಫಾಸ್ಟ್ ಮೂವಿಂಗ್ ನಿಮ್ಮಲ್ಲಿ. ಹೌದು, ಎಲ್ಲಾರ್ಗು ತುಂಬಾ ಇಷ್ಟ ಮೊಸರು ಕೋಡ್ಬಳೆ. ಹೌದು, ತುಂಬಾ ಅಪರೂಪ. ಎಲ್ಲಾರು ಬಾರಿ ಕೋಡ್ಬಳೆಗಳು ಅಂಗಡಿ, ಬ್ರೆಡ್ ಅಂಗಡಿ ಕೋಡ್ಬಳೆಗಳು ಎಲ್ಲ ತಿಂದಿರ್ತಾರೆ. ಮೊಸರು ಕೋಡ್ಬಳೆ ಬೇರೆ ತರದ್ದು, ಬಹಳ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಹೇಳ್ತೀನಿ ಒಂದೊಂದನ್ನೇ ಹಾಕೊಳ್ಳೋದನ್ನ. 1-2 ಲೋಟ ನೀರ್ ಮಾಡ್ಲಕ್ ಇಡಮ್ಮ ಬರ್. ಅದ್ ಮೊದ್ಲು ಅದು ಮೊದ್ಲು ಇದು ಮಾಡ್ಬೇಕು. ಪ್ರೊಸೀಜರ್ ಅಲ್ಲಿ ಇದೆ. ಫಸ್ಟ್ 2 ಲೋಟ ಮರಳ್ತಾ ಇಲ್ಲಿ. ಅದಕ್ಕೆ ಬೇಕಾಗಿರೋ ಒಂಚೂರು ಹಸಿಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಜೀರಿಗೆ, ನಾವೊಂದು 20-25 ಕೋಡ್ಬಳೆ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು 7-8 ಮೆಣಸಿನ್ಕಾಯಿ ಹಾಕಿದೀವಿ. ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಲೀಟರ್ ಮೊಸರು, 1.5 ಲೋಟ ಅಕ್ಕಿ ಹಿಟ್ಟು, ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟು ಮಾಡಿ ಇವಾಗ ರೆಡಿ ಮಾಡ್ತೀವಿ. ಓಕೆ, ಶುರು ಮಾಡೋಣ. ಇವಾಗ 1 ಲೋಟ ಮೊಸರು ಹಾಕ್ತೀವಿ. ಕೊಬ್ಬರಿ 1 ಬಟ್ಲು, 1 ಮೇಲಿಂದ್ರೊಳಗೆ ಸ್ವಲ್ಪ ತುರಿ, ರುಚಿಗೆ ಚೆನ್ನಾಗಿರುತ್ತೆ ಅಂತ. ಕೃಷ್ಣ ವಾಸುದೇವ ಹಾಕಪ್ಪ. ಇನ್ನೂ ಒಂಚೂರು ಹಾಕು. ಇನ್ನೊಂಚೂರು ಹಾಕು. ಅದೇ ಸಾಕು. ಉಪ್ಪು ಬಿತ್ತು. ಜೀರಿಗೆ, ಹಸಿಮೆಣಸಿನ್ಕಾಯಿ. ನೀರು ಸ್ವಲ್ಪ ಬಿಸಿ ಆಯ್ತಾ ಬರ್ತಿ, ಹಾಕು. ಜೀರಿಗೆ ಹಾಕು. ಸಾಕು. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ. ಇವಾಗ ನೀರು ಮಾಡ್ಲಕ್ಕೆ ಶುರುವಾಗಿದೆ. ಮೊಸರು ಹಾಕಪ್ಪ. ಬಿಸಿನೀರಲ್ಲೇ ಮೊಸರು. ಇವಾಗ ಕಾಯಿ ತುರಿ ಹಾಕು, ಚೂರು ಹಸಿಮೆಣಸಿನ್ಕಾಯಿ, ನೀರು ಒಂಚೂರು ಹಾಕು, ಪರವಾಗಿಲ್ಲ, ಚೆನ್ನಾಗೇನೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕು ಮಗು, ಸ್ವಲ್ಪ. ಖಾರ ಒಂಚೂರು, ಅದಕ್ಕೆ ಅದು ಹಾಕ್ಕೊಳ್ಳೋದು. ಇವಾಗ ಕಾಯಿ ತುರಿ, ಚಿಲ್ಲಿ ಪೇಸ್ಟ್. ಅದು ಅಲ್ಲ, ಚಿಲ್ಲಿ ಪೇಸ್ಟ್, ಮೆಣಸಿನ್ಕಾಯಿ ಪೇಸ್ಟ್. ಇವಾಗ ಕಾಯಿ ತುರಿ ಹಾಕಮ್ಮ. ಕಾಯಿ ತುರಿ ಮೇಲಿನ ಬಟ್ಲು. ಸ್ವಲ್ಪ ನೀರು ಹಾಕ್ಬೇಕು, ಯಾಕೋ ಕಮ್ಮಿ ಅನ್ನಿಸ್ತು. ಸಾಕು ಕಡೆ ನೋಡ್ಕೊಂಡು. ಸ್ವಲ್ಪ ಎಣ್ಣೆ ಹಾಕ್ಬೇಕು, ಅವಾಗಲೇ ಹಿಟ್ಟು ಚೆನ್ನಾಗಿ ಬೇಯೋದು. ಸಾಕು. ಇವಾಗ ಇದಕ್ಕೊಂಚೂರು ಉಪ್ಪು ಹಾಕಪ್ಪ. ಇನ್ನೂ ಒಂಚೂರು ಹಾಕು, ಚೂರು ಕೃಷ್ಣ, ಸಾಕು. 1 ಟೀ ಸ್ಪೂನ್ ಎಣ್ಣೆ ಬಿತ್ತು, ಆಮೇಲೆ ಉಪ್ಪು. ಎಲ್ಲ ಆಯ್ತು. ಎಲ್ಲ ಆಯ್ತಲ್ಲ. ಇವಾಗ ನೀರು ಮರಳ್ತಾ ಇದೆ, ಹಿಟ್ಟು ಹಾಕೋಬೇಕಷ್ಟೇ. ಹಿಟ್ಟು ಹಾಕ್ಬೇಕು ಇವಾಗ. 1.5 ಹಾಕು. 1.5 ಹಾಕು. 1.5 ಗ್ಲಾಸು. ಇನ್ನೂ ಒಂದು ಸ್ವಲ್ಪ ಹಾಕ್ಬೇಕು ಕಡೆ. 2 ಲೋಟ ಹಾಕು. ಇದು ಅಳತೆಗೆ 1.5 ಪಾವ್ ಹಿಟ್ಟು, ಅಂದ್ರೆ 1/4 ಕೆಜಿ ಹಿಟ್ಟು ಹಾಕಿದೀವಿ. 1/4 ಕೆಜಿ ಹಿಟ್ಟು ಹಾಕಿದೀವಿ ಅಲ್ವಾ? ಹೌದು. ರಾಗಿ ಮುದ್ದೆ ಮಾಡೋರ್ಗೆ ಇವು ಹಿಟ್ಟು ರೆಡಿಯಾಗಿ ಬೇಗ ಆಗತ್ತೆ. ನಮಗೆ ಸ್ವಲ್ಪ ನಿಧಾನ ಅಂದ್ರೆ ಆಗತ್ತೆ. ಸ್ವಲ್ಪ ಚೆನ್ನಾಗಿ ತೊಳಸ್ಬೇಕು, ಬೇಯ್ಬೇಕು ಒಳಗಡೆ ಹಿಟ್ಟು. ಕುದ್ದು ಒಳಗಡೆ ಮುಳುಗ್ಬೇಕದು. ಅವಾಗ ಬೆಂದಿರುತ್ತೆ ಒಳಗಡೆ. ಹಿಂಗ್ ಒಂಚೂರು ಹಾಕೊಂಡು ಇವಾಗ ಮೊಸರು ಕೋಡ್ಬಳೆಗೆ ಹಿಟ್ಟು ಕುದೀತಾ ಇದೆ.
ಕುದ್ಬಿಟ್ಟು ಇದನ್ನ ತೊಳಸಿ ಕೆಳಗಡೆ ಇಳಿಸ್ಕೋಬೇಕು. ತೊಳಸೋರ್ ಕೈಗೆ ಬಿಗಿ ಬರ್ಬೇಕು. ಓಕೆ. ಬಿಗಿ ಬನಿ ಬಂದ್ರೆ ಅದು ಬಿಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಇಂಥ ಟಿಪ್ಸ್ ಎಲ್ಲ ಸಿಗುತ್ತೆ ಮಧ್ಯದಲ್ಲಿ. ಹೌದು, ಯಾವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಪೂರ್ತಿಯಾಗಿ ನೋಡಿದ್ರೆ ಇಂಥದ್ದೆಲ್ಲ ಗೊತ್ತಾಗತ್ತೆ. ಹೌದು. ಮಧ್ಯ ನೋಡಿದ್ರೆ ಹಿಟ್ಟು ತೊಳಸೋದು ಮಿಸ್ ಆಗೋಗ್ಬಿಟ್ರೆ ನಿಮ್ಮ ಕೋಡ್ಬಳೆ ಹೊಸೆಯಾಗಿ ಬರೋದಿಲ್ಲ. ಮಧ್ಯ ಇರೋ ಟಿಪ್ಸ್ಗಳನ್ನ ಫಾಲೋ ಮಾಡಿ ಅಡಿಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಕೆಳಗಡೆ ಇಳಿಸೋದು ಹಿಟ್ಟು ಸರಿಯಾಗಿ ಹದವಾಗಿ ಬೆಂದಿದೆ ಈಗ. ಓಕೆ. Create an impact on your career with Impact Group of Institutions. Join now for engineering, polytechnic to postgraduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Matullah. Impact Group of Institutions. ನಮ್ಮ ಕೋಡುಬಳೆ ಪ್ರಕ್ರಿಯೆ ಶುರು ಇವಾಗಿಂದ. ಪ್ರಕ್ರಿಯೆ ಶುರು ಇವಾಗ. ಕೋಡ್ಬಳೆ ಒಳ್ಳೆ ಬನಿ ಇದೆ, ನೀವು ಹೆಂಗಾರು ಹೊಸಿರಿ ಸೂಪರ್ ಆಗಿ ಬಂದೇ ಬರುತ್ತೆ. ಅಬ್ಬಾ, ನೀವೇ ಸರ್ಟಿಫಿಕೇಟ್ ಕೊಟ್ರಲ್ಲ ಆಗ್ಲೇ. ಎಷ್ಟು ಅನುಭವ ಅಂದ್ರೆ ಬರೀ ಅದು ಕಣ್ಣು ಅಳತೆಯಲ್ಲಿ ಹೇಳ್ಬಿಡ್ತೀರಿ ನೀವು. ಅಲ್ಲ ಹಂಗಲ್ಲ, ಒಂದೊಂದು ಅದು ಹಿಟ್ಟು ಹದ ಚೆನ್ನಾಗಿ ಬರ್ಬೇಕು ಅಷ್ಟೇ, ಕಣ್ಣಲ್ಲೇ ಎಲ್ಲ. ಒಳ್ಳೆ ಸ್ಪ್ರಿಂಗ್ ತರ ಇರುತ್ತೆ ಮಗು, ಅದು ಸ್ಪ್ರಿಂಗ್ ತರ ಇರುತ್ತೆ. ಹೌದಾ? ನೀನ್ ಹಿಂಗ್ ಮಾಡಿದ್ರು ಹಂಗೆ ಚೆನ್ನಾಗಿ ಬರುತ್ತೆ. ಈಗ ನೀವು ಮಾಡಿದ ಕೋಡುಬಳೆ ಟೇಸ್ಟ್ ಮಾಡಿದ್ವಿ. ನನಗೆ ಇವಾಗ ಏನಂದ್ರೆ ಅದಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ನೋಡ್ಬೇಕು. ಮೊಸರು ಕೋಡ್ಬಳೆಗೂ ಹೌದು, ಖಂಡಿತ ಮೊಸರಿಂದ ಎಫೆಕ್ಟ್ ಹೆಂಗಿರುತ್ತೆ ಅಂತ. ಅಬ್ಬಾ, ಆಡಿ ಕಾರ್ ಲೋಗೋ ತರ ಆಯ್ತೀಗ. ಒಬ್ರು ಗೈನಿಕಾಲಜಿಸ್ಟ್ ಡಾಕ್ಟ್ರು ಅಷ್ಟೇ ಈ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಏನಾರ್ ಕಾಲನಿಗೆ ಹೋಗಿದ್ದೆ. ಅಲ್ಲವ್ರಂತೂ ಆ ಕಟ್ಟೆಲೆ ಬಂದು ಮುದ್ದು ಮಾಡಿ ಫೋಟೋ ತೆಗೆಸ್ಕೊಂಡು ಹೋದ್ರು. ನೋಡಿ, ಎಲ್ಲಾ ಕಡೆ ಕೇಳ್ತಾರೆ ಇವಾಗ, ಅಯ್ಯೊಬ್ಬ ನಿಮ್ಮ ಅಡಿಗೆ ಚೆನ್ನಾಗಿ ಬರ್ತದೆ ಅಂತ. ಅಲ್ವಾ, ಸಖತ್ತಾಗಿ ಬಂತು ಇವತ್ತು. ಹೊಳೆ ಆಯ್ತಾ? ಹಿಟ್ಟು ಬನ್ನಿ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಬೇಗ ಕೋಡ್ಬೇಡ, ನೀವು ಹೆಂಗ್ ಮಾಡಿದ್ರು ಚೆನ್ನಾಗತ್ತೆ. ಹಾಕ್ಬಿಡೋಣ? ಹಾಕಪ್ಪ. ಮೊದಲನೇ ಒಬ್ಬೆ. ನೋಡಿ, ಇಲ್ಲಿ ಅಹಲ್ಯಬಾಯಿ ಕ್ಯಾಟ್ರಿಂಗ್ ಅಲ್ಲಿ ಒಳ್ಳೆ ಎಣ್ಣೆ ಯೂಸ್ ಮಾಡ್ತಾರೆ. ನೋಡಿ, ಅಲ್ಲಿ ಸಫಲ್ ಎಣ್ಣೆ ಇದೆ ಸರ್ಕಾರದ್ದು. ಅಂತಿಂತ ಎಣ್ಣೆ ಯೂಸ್ ಮಾಡೋದೇ ಇಲ್ಲ, ಇರೋದ್ರಲ್ಲೇ ಇದು ಒಳ್ಳೆ ಎಣ್ಣೆ. ಮೊದಲನೇ ಒಬ್ಬೆ ರೆಡಿಯಾಗಿದೆ. ಇವಾಗ ಎಣ್ಣೆಯಿಂದ ತೆಗಿಬೇಕು, ಎರಡನೇದು ಹಾಕ್ಬೇಕು. ಈಗ ಇನ್ನೇನು ಹೊಂಬಣ್ಣಕ್ಕೆ ತಿರುಗ್ತಾ ಇದೆ. ಇವಾಗ ಇನ್ನೊಂದು ನಿಮಿಷ ಆದ್ಮೇಲೆ ತೆಗೆದ್ಬಿಡೋದು. ಓಕೆ. ನೋಡಿ, ಮೊಸರು ತಗಲ್ತಾ ಇತ್ತ ಒಂಚೂರು. ನೀವು ಹೇಳ್ದಂಗೆನೆ ಮೊಸರು ಕೋಡ್ಬಳೆ ರೆಡಿ ಮಾಡ್ಬಿಟ್ರಿ. ಮೊಸರು ಕೋಡ್ಬಳೆ ರೆಡಿ ಆಗಿದೆ. ಎಷ್ಟು ಸುಲಭವಾಗಿ ಮಾಡ್ಬಿಟ್ರಿ ಮೊಸರು ಕೋಡ್ಬಳೆ. ನೀವು ಪ್ರತಿಯೊಂದು ಸುಲಭವಾಗಿ ಮಾಡ್ತಾರೆ. ಇದೇನು ಇದೊಂದೇ ಅಲ್ಲ, ಇಲ್ಲಿ 1.5 ವರ್ಷ ಆಯ್ತು ನೋಡಕತ್ತಿ. ಆಗ್ಲೇ ಹಳೆ ಕೋಡ್ಬಳೆ ನೋಡಿದ್ವಿ. ಆ ಟೆಕ್ಸ್ಚರ್ಗೆ ನಾವು ಮಾರೋಗ್ಬಿಡ್ತೀವಿ. ನಾವು ಯಾವ ಟೆಕ್ಸ್ಚರ್ ಬಗ್ಗೆ ಹೇಳ್ತಾ ಇದೀನಿ ಅಂತ ನೀವು ಮನೇಲಿ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗೋದು. ಈಗ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಕಲಂ ಸೌಂಡು, ಆ ಸೌಂಡ್ ಬರಬೇಕು. ಆ ಕ್ರಿಸ್ಪಿನೆಸ್ಸು ಸುತ್ತಲೂ ಇರುತ್ತಲ್ಲ, ಆ ಲೇಪನ, ಇದು ಸುತ್ತಲೂ ಎಲ್ಲ ಫುಲ್ ಕ್ರಿಸ್ಪಿ ಆಗಿಬಿಟ್ಟಿದೆ. ಒಳಗಡೆ ಸಾಫ್ಟ್ ಆಗಿದೆ. ಅಕ್ಕಿ ಹಿಟ್ಟು, ಕೊಬ್ಬರಿ ತುರಿ, ಅದರೊಟ್ಟಿಗೆ ಹೈಲೈಟ್ ಮೊಸರೆಲ್ಲ ಕೋಡ್ಬಳೆ ಇದ್ದಿಲ್ಲ, ಈ ಸತಿ ಇದೆ. ಯಾಕಿದೆ ಅನ್ನೋದು ನೀವು ತಿಂದ್ಬಿಟ್ಟು ಹೇಳಿ ಹೆಂಗಿರುತ್ತೆ ಅಂತ. ಅದ್ಭುತ ಅಮ್ಮ.
ಮೆತ್ತಗೇನಿಲ್ಲ, ಈ ಬಣ್ಣಕ್ಕೆ ಬರ್ಬೇಕಂತೆ. ಹೌದು, ಈ ಬಣ್ಣಕ್ಕೆ ಬರಬೇಕು. ಅವಾಗಲೇ ಹೇಳಿದ್ರು ಇದೇ ಬಣ್ಣಕ್ಕೆ ಬರಬೇಕು. ಈ ಬಣ್ಣಕ್ಕೆ ಬಂದಾಗ ನೀವು ಎತ್ಕೊಳ್ಳಿ, ತಿನ್ನಿ, ನಿಮ್ಗೆ ಹೇಳಿ. ಅದ್ಭುತವಾದ ಮೊಸರು ಕೋಡ್ಬಳೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮತ್ತೆ ಬರ್ತೀವಿ ನಾವು. ಆಯ್ತು, ಖಂಡಿತ ಖಂಡಿತ. ಓಕೆ, ಇದು ನಾನು ಪಾರ್ಸಲ್ ತಗೊಂಡು ಹೋಗ್ತೀನಿ ಇವಾಗ. ಅಷ್ಟು ಚೆನ್ನಾಗಿದೆ. ವಿರಾಟ್ ಕೊಡಕ್ಕೆ, ವಿರಾಟ್ ಕೊಡಕ್ಕೆ, ಆಮೇಲೆ ನಿಮ್ಮ ಅಮ್ಮಂಗೆ ಕೊಡೋದಕ್ಕೆ. ಅಮ್ಮಗೆ. ಸೊ ನಿಮಗೆ ಬೇಕು ಅಂದ್ರೆ ಪಾರ್ಸಲ್ ಈ ನಂಬರ್ ಕೊಟ್ಟಿರ್ತೀವಿ, ಡಿಸ್ಪ್ಲೇ, ಕಾಲ್ ಮಾಡಿ. ಆಯ್ತು, ಖಂಡಿತ ಖಂಡಿತ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.